ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ. ಬಾಡಿ ಶೇಮಿಂಗ್ ಬಗ್ಗೆ ಖಡಕ್ ಕ್ಲಾಸ್ ತೆಗೆದುಕೊಂಡ ಪಾರು. ವೀಕ್ಷಕರಿಂದ ಅಣ್ಣಯ್ಯ ಧಾರಾವಾಹಿಗೆ ಮೆಚ್ಚುಗೆ. ಅಣ್ಣಯ್ಯ ಧಾರಾವಾಹಿಯಲ್ಲಿ ಹೆಣ್ಣು ನೋಡಲು ಬಂದವರು ಅಣ್ಣಯ್ಯನ ಇಬ್ಬರು ತಂಗಿಯರನ್ನು ನಿರಾಕರಿಸುತ್ತಾರೆ. ಆದರೆ ರಶ್ಮಿಯನ್ನು ನಿರಾಕರಿಸಲು ಅವರು ನೀಡಿದ ಕಾರಣ ಮಾತ್ರ ಯಾರಿಗೂ ಇಷ್ಟ ಆಗುವುದಿಲ್ಲ. ಈ ಬಗ್ಗೆ ಪಾರು ಏನು ಹೇಳಿದ್ದಾಳೆ ನೋಡಿ. ಅಣ್ಣಯ್ಯ ಧಾರಾವಾಹಿಯಲ್ಲಿ ಅಣ್ಣಯ್ಯನ ಮನೆಗೆ ಗಂಡಿನ ಕಡೆಯವರು ಬಂದಿರುತ್ತಾರೆ. ಅವರು ಮೊದಲು ರತ್ನಾಳನ್ನು ನೋಡುತ್ತಾರೆ. ಆದರೆ ಅವಳಿಗೆ ಹಲವು ಸಂಬಂಧ ಬಂದು ತಪ್ಪಿ ಹೋಗಿದೆ ಎನ್ನುವ ವಿಚಾರಕ್ಕೆ ನಿರಾಕರಣ ಮಾಡುತ್ತಾರೆ. ಎರಡನೇ ತಂಗಿಯನ್ನು ತೋರಿಸಲು ಹೇಳುತ್ತಾರೆ. ಆದರೆ ರಶ್ಮಿ ರೆಡಿಯಾಗಿ ಬಂದಾಗ ಅವರು ಅವಮಾನ ಮಾಡುತ್ತಾರೆ. ಇಷ್ಟು ದಪ್ಪ ಇರುವ ಹುಡುಗಿ ನಮಗೆ ಬೇಡ ಎಂದು ಹೇಳುತ್ತಾರೆ. ಆದರೆ ಆ ಮಾತನ್ನು ಕೇಳಿ ರತ್ನಾಳಿಗೆ ತುಂಬ ಕೋಪ ಬರುತ್ತದೆ. ನೀವು ಹಿಂದೆ ಬರುತ್ತೇವೆ ಎಂದು ಮೊದಲೇ ಒಂದು ಮಾತನ್ನು ತಿಳಿಸಿರಲಿಲ್ಲ. ನಾವು ಗಡಿಬಿಡಿಯಲ್ಲೇ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಅಷ್ಟೇ ಅಲ್ಲ, ನನ್ನನ್ನು ನೋಡಲು ಬಂದು ನಾನು ಬೇಡ ಎಂದಿರಿ. ಎರಡನೆಯವಳನ್ನು ತೋರಿಸಿ ಎಂದದ್ದಕ್ಕೆ ನಾವು ಒಪ್ಪಿಕೊಂಡೆವು. ಈಗ ದಪ್ಪ ಎಂದು ಅವಳನ್ನು ಬೇಡ ಎನ್ನುತ್ತಿದ್ದೀರಿ. ಮೂರನೆಯವಳನ್ನು ತೋರಿಸಿದರೆ ಅವಳಿಗೆ ವಿದ್ಯೆ ಇಲ್ಲ ಎಂದು ಹೇಳಬಹುದು. ನೀವೆಲ್ಲ ಮನೆಯಲ್ಲಿ ಇದೇ ರೀತಿ ಹೆಣ್ಣು ನೋಡಿಕೊಂಡು ಕೂರಬೇಕು ಎಂದುಕೊಂಡಿದ್ದೀರಾ? ನನ್ನ ತಂಗಿ ಎಂಬ ಕಾರಣಕ್ಕಲ್ಲ, ಅವಳಿಗೂ ಒಂದು ಒಳ್ಳೆಯ ಮನಸ್ಸಿದೆ. ಅದನ್ನು ನೀವು ದಪ್ಪ ಎನ್ನುವ ಮೂಲಕ ನೋಯಿಸಬೇಡಿ ಎಂದು ಇದು ಸರಿಯಲ್ಲ ಎನ್ನುತ್ತಾಳೆ. ಅದನ್ನು ಕೇಳಿ ಅಣ್ಣಯ್ಯನ ಬಳಿ, ಏನಯ್ಯ, ನಿಮ್ಮನೆಗೆ ಹೆಣ್ಣು ನೋಡಲು ಬಂದರೆ ನಿನ್ನ ತಂಗಿ ಈ ರೀತಿ ಅವಮಾನ ಮಾಡುತ್ತಿದ್ದಾಳೆ ಎಂದು ಗಂಡನ ಕಡೆಯವರು ಪ್ರಶ್ನೆ ಮಾಡುತ್ತಾರೆ. ಆಗ ಅಣ್ಣಯ್ಯ ರತ್ನಾಳ ಬಳಿ ಸುಮ್ಮನಿರಲು ಹೇಳುತ್ತಾನೆ. ಆದರೆ ಪಾರು ಸುಮ್ಮನಾಗುವುದಿಲ್ಲ. ರತ್ನ ಹೇಳಿದ್ದು ಸರಿ ಇದೆ, ದಪ್ಪ ಸಣ್ಣ ಇದೆಲ್ಲ ಸ್ವಾಭಾವಿಕ ಗುಣ. ಒಬ್ಬೊಬ್ಬರು ಒಂದೊಂದು ರೀತಿ ಇರಲು ಅವರದೇ ಆದ ಕಾರಣ ಇರುತ್ತದೆ. ದಪ್ಪ ಇದ್ದರೆ ತಿಂದು ಸೋಂಬೇರಿಯಾಗಿ ಮೈ ಬೆಳೆಸಿಕೊಂಡಿದ್ದಾಳೆ ಎನ್ನುತ್ತಾರೆ. ಇನ್ನು ಸಣ್ಣ ಇದ್ದರೆ ತಿನ್ನದೆ ಯಾವುದೋ ಕಾಯಿಲೆ ಇದೆ ಎಂದುಕೊಳ್ಳುತ್ತಾರೆ. ಆದರೆ ಅದು ಹಾಗಲ್ಲ. ಹಾರ್ಮೋನ್ ವ್ಯತ್ಯಾಸ, ವಂಶವಾಹಿ, ಥೈರಾಯ್ಡ್, ಇನ್ನು ಏನೇನೋ ಕಾರಣ ಇರುತ್ತದೆ. ಅಷ್ಟಕ್ಕೆಲ್ಲ ಬಾಡಿ ಶೇಮಿಂಗ್ ಮಾಡಬಾರದು. ಇಂದು ತೆಳ್ಳಗಿದ್ದಾಳೆ ಎಂದು ಮದುವೆಯಾಗಿ ನಂತರ ದಪ್ಪವಾದರೆ ನೀವು ಅವಳನ್ನು ಬಿಟ್ಟು ಬಿಡುತ್ತೀರಾ ಎಂದು ಪ್ರಶ್ನೆ ಮಾಡುತ್ತಾಳೆ. ಧಾರಾವಾಹಿಯಲ್ಲಿ ಬಾಡಿ ಶೇಮಿಂಗ್ ಬಗ್ಗೆ ಮತ್ತು ಕೆಲವರ ಕಷ್ಟದ ಬಗ್ಗೆ ಮಾತನಾಡಿದ್ದಾರೆ. ಆ ಮಾತುಗಳಲ್ಲಿ ಸತ್ಯಾಂಶ ಅಡಗಿದೆ. ಹಾಗಾಗಿ ವೀಕ್ಷಕರು ಧಾರಾವಾಹಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜನಾಭಿಪ್ರಾಯ ಏನಿದೆ ಗೊತ್ತಾ? ಈ ಒಂದು ಸಂದೇಶವನ್ನು ಧಾರಾವಾಹಿ ಮೂಲಕ ತೋರಿಸಿದ್ದಕ್ಕೆ ಧನ್ಯವಾದಗಳು ಸರ್. ಪಾರು ಸೂಪರ್, ನಿಮ್ಮ ಅಭಿನಯ ಎಂದು ವಿದ್ಯಾ ಕಮೆಂಟ್ ಮಾಡಿದ್ದಾರೆ. ಎಪಿಸೋಡ್ ಚೆನ್ನಾಗಿದೆ, ಎಲ್ಲರಿಗೂ ಇದೊಂದು ಪಾಠ. ಇಂತಹ ಸಂದೇಶಗಳನ್ನೇ ನೀಡಿ. ಹೀಗೆ ಇನ್ನಿತರ ಕಮೆಂಟ್ಸ್ ಬರುತ್ತಿದ್ದು ಮೆಚ್ಚುಗೆ ವ್ಯಕ್ತವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.